ಇವತ್ತು ನಾವು ಮಾವಿನಕಾಯಿಂದ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಮಾವಿನಕಾಯನ್ನು ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿ ಅದಕ್ಕೆ. ಆಮೇಲೆ ಉಪ್ಪು. ಆಮೇಲೆ ಸಹ ನಾವು ಉಪ್ಪು ಸೇರಿಸ್ಬೋದು ಎಷ್ಟು ಬೇಕಷ್ಟು ಅಂತ ನೋಡಿಕೊಂಡು. ಇದಕ್ಕೆ ಕಾಳು ಮೆಣಸು, ಸ್ವಲ್ಪ ಬೆಲ್ಲ, 4 ಹಸಿಮೆಣಸಿನಕಾಯಿ, ಇದು ಜೀರಿಗೆ ಅರ್ಧ ಚಮಚ, ಇದು ತೊಗರಿಬೇಳೆ 1 ಚಮಚ. ಆಮೇಲೆ ತೆಂಗಿನ ತುರಿ 2 ಚಮಚ. ಇಷ್ಟು ಹಾಕಿ ನಾವು ನೀರು ಹಾಕಿ ಇದನ್ನು 3 ವಿಸಿಲ್ ಕೂಗಿಸ್ಬೇಕು. ಈಗ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಆಗ್ಬೇಕಿದು. ಈಗ 3 ವಿಸಿಲ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಇದು ತಣಿಯಲು ಬಿಡಬೇಕು ಇದನ್ನ. ಇದು ಆರಿದ ಮೇಲೆ ಮಿಕ್ಸಿಯಲ್ಲಿ ರುಬ್ಬಿ ಆಮೇಲೆ ಸೂಪನ್ನು ಮಾಡ್ಬೇಕು ನಾವು. ಈಗ ಇದು ತಣಿಲಿ. ಈಗ ಇದನ್ನ ಬೆಂದಿದೆ. ಈಗ ಇದನ್ನ ಒಂದು ಬೌಲ್ಗೆ ಸೋಸ್. ಇದನ್ನ ನಾನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಬರ್ತೀನಿ. ಈಗ ರುಬ್ಬಿದ್ದನ್ನು ಇದಕ್ಕೆ ಹಾಕಿ ಸೋಸೋಣ. ಇದನ್ನ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಇದನ್ನ ಸೋಸೋಣ. ಇದಾಗಿದೆ. ಈಗ ಸಾಕು. ಇದನ್ನ ಒಂದು ಬಾಣಲಿಗೆ ಹಾಕಿ ಇದನ್ನ ಹಾಕಬೇಕು. ಆಮೇಲೆ ಅದು ಕುದಿಬೇಕು. ಕುದಿಯುವಾಗ ತೆಂಗಿನ ಹಾಲು ಮತ್ತೆ ಕೊತ್ತಂಬರಿ ಸೊಪ್ಪು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸುವ. ನೀವು ಟ್ರೈ ಮಾಡಿ. ಇದು ರಕ್ತಸ್ರಾವಕ್ಕೆಲ್ಲ ತುಂಬಾ ಒಳ್ಳೆಯದು. ಇದು ಒಂದು ಕುದಿ ಬಂದ್ರೆ ಸಾಕು. ನಾವೆಲ್ಲ ಬೇಯಿಸಿಯೇ ಹಾಕಿದಲ್ಲ, ಅದರಿಂದ ಕುದಿ ಬಂದ್ರೆ ಸಾಕು ಇದು. ಈಗ ಇದು ಕುದೀತಾ ಇದೆ. ಈಗ ತೆಂಗಿನ ಹಾಲು, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದೀಗ ಆಗಿದೆ. ಗ್ಯಾಸ್ ಆಫ್ ಮಾಡೋಣ.
ಇದನ್ನ ಒಂದು ಬೌಲಿಗೆ ಹಾಕೋಣ. ನಾವೀಗ ಹಾಕೋಣ. ಮಾವಿನಕಾಯಿ ಸೂಪ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.